ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಬರಗೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ನಮ್ಮ ಸಹೋದರ ಹಾಗಾಗಿ ಹೇಳ್ತಾ ಇರ್ತಾರೆ ಜೊತೆಲಿ ಒಪ್ಪಿಲ್ಲ ಅಂದರೂ ಒಂದು ತಾಯಿ ಮಕ್ಕಳು ನಾವೆಲ್ಲರೂ. ಹಾಗಾಗಿ ನಮ್ಮ ಶ್ರೀಕಾಂತ್ ರಾವಣ್ಗೆ ಈಗಾಗಲೇ ನನ್ನ ಸಹೋದರರು ಯುವಶಕ್ತಿ ಮಂಜು ಬ್ರದರ್ ಹೇಳಿದ್ರು, ಒಳ್ಳೆ ಸೇವೆ ಮಾಡ್ತಾ ಒಳ್ಳೆ ಹೋರಾಟ ಮಾಡಿಕೊಂಡು ಒಳ್ಳೆ ಜನಗಳಲ್ಲಿ ಕಷ್ಟದಿಂದ ಬಂದಂಥ ಯುವ ನಾಯಕ ನನ್ನ ಸಹೋದರ ಶ್ರೀಕಾಂತ್ ರಾವಣ್ಣ. ನಿಜವಾಗ್ಲೂ ಇದೇ ಥರ ಪ್ರತಿಯೊಂದು ತಾಲೂಕಲ್ಲೂ ಯುವಕರು ಬೆಳೆದಾಗ ಆಯಾ ತಾಲೂಕು ನೆಮ್ಮದಿಯಿಂದ ನಿದ್ದೆ ಹೋಗ್ತಾರೆ. ಬಡಬಗರಿಗೆ ಯಾವುದೇ ಅನ್ಯಾಯ ಆದಾಗ ಅದನ್ನ ನ್ಯಾಯ ಕೊಡಿಸುವಂತ ನಾಯಕರಾಗ್ತಾರೆ. ಪ್ರತಿಯೊಬ್ಬ ತಾಲೂಕಲ್ಲಿ ಆದ್ರೆ ಇಡೀ ದೇಶದಲ್ಲಿ ಅನ್ಯಾಯಗಳಿಗೆ ನಿರ್ಮೂಲನೆ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಸಹೋದರ ಶ್ರೀಕಾಂತ್ ರಾವಣ್ಣ ಒಳ್ಳೆ ಸೇವೆಗಳನ್ನು ಮಾಡಿಕೊಂಡು ನ್ಯಾಯ ಕೊಡಿಸೋದ್ರ ಮೂಲಕ ಹೋರಾಟಗಳು ಮಾಡೋ ಮೂಲಕ ಮತ್ತೆ ಎಲ್ಲ ಯುವಕರನ್ನ ಸ್ನೇಹಿತರನ್ನ ಒಂದೇ ವೇದಿಕೆಯಲ್ಲಿ ತಗೊಂಡು ಜೊತೆಯಲ್ಲೇ ಬೆಳೆಸುವಂತ ಇವತ್ತು ನಾನ್ ಬೆಳೆಯೋದಲ್ಲ ನನ್ನಿಂದ 10 ಜನ ಬೆಳಿಬೇಕು ಅಂತ ಏನ್ ಹೇಳ್ತಾರೆ ಅದನ್ನ ನನ್ನ ಸಹೋದರ ಶ್ರೀಕಾಂತ್ ರಾವಣ್ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಅವ್ರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅವ್ರನ್ನ ನಾವು ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಈ ಜೊತೆಯಲ್ಲಿ ಇರ್ತೀವಿ ಅಂದ್ರೆ ಅವರಲ್ಲಿರ್ತಕ್ಕಂಥ ನಿಸ್ವಾರ್ಥ ಸೇವೆ, ಸ್ವಾಭಿಮಾನ, ಜೊತೆಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲದಂಗೆ ನಮ್ಮ ಜೊತೆಗೆ ಕುಟುಂಬದವ್ರಿಗಿಂತ ಹೆಚ್ಚಾಗಿ ಒಡಹುಟ್ಟಿದವರಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ಬಾಂಧವ್ಯವನ್ನು ಬೆಳೆಸಿದ್ದಾನೆ. ಆ ಒಂದು ಕಾರಣಕ್ಕೆ ನಮ್ಮ ಮುನ್ರಾಜ್ ಅವರಾಗಿರ್ಬೋದು, ಕಿತ್ನೂರ್ ಮುನ್ರಾಜ್ ಅವರು, ನಮ್ಮ ಹಾಗೆ ಎಲ್ಲ ನಮ್ಮ ಸಂಘಟಕರು ಎಲ್ಲರೂ ಭಾರತೀಯರ ಸೇವಾ ಸಮಿತಿ, ರಾಜ್ಯ ಸಮಿತಿ ಹಾಗೂ ರಾಷ್ಟ್ರೀಯ ಸಮಿತಿ ಹಾಗೂ ಎಲ್ಲ ಸಂಘಟನೆಗಳು ಒಕ್ಕೂಟ ಏನಿದೆ ನನ್ನ ಶ್ರೀಕಾಂತ್ ರಾವಣ್ ಸಹೋದರನ ಜೊತೆ ಭೀಮ್ ಸೇವಾ ಸಮಿತಿ ಜೊತೆ ನಾವೆಲ್ಲರೂ ನಿಲ್ತೀವಿ ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಒಳ್ಳೇದಾಗ್ಲಿ. ಶ್ರೀಕಾಂತ್ ರಾವಣ್ಗೆ ಇನ್ನೂ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ. ಆದಷ್ಟು ಬರೋ ವರ್ಷದಲ್ಲಿ ಇನ್ನೂ ಲಕ್ಷಾಂತರ ಜನ ಇವರಿಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ನನ್ನ ಸಹೋದರನಿಗೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಡೆಸ್ತೀನಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭೀಮ್. ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ನಮ್ಮ ಶ್ರೀಕಾಂತ್ ರಾವಣ್ ಅಂತಲೇ ಹೆಸರಾಗಿರುವಂಥ ಹೊಸಕೋಟೆ ತಾಲೂಕಿನಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಎಲ್ಲೇ ಆಗಿರಲಿ, ಎಲ್ಲೇ ಅನ್ಯಾಯ ಒಳಗಾದಾಗ ಕೆಲವ್ರನ್ನ ಬಡವ್ರನ್ನ ಕಾಪಾಡೋಂಥ ವಿಚಾರದಲ್ಲಿ, ದಲಿತರಿಗೆ ನ್ಯಾಯ ಕೊಡಿಸೋಂಥ ವಿಚಾರದಲ್ಲಿ
ಹೋರಾಟಗಳನ್ನು ಮಾಡೋದ್ರ ಮೂಲಕ ಇವತ್ತು ರಾಜ್ಯಾದ್ಯಂತ ಒಬ್ಬ ಹೊಸಕೋಟೆ ತಾಲೂಕಿನ ಹುಡುಗ ನನ್ನ ತಮ್ಮನಾದಂಥ ಶ್ರೀಕಾಂತ್ ರಾವಣ್ಣ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾನೆ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಇದೆ. ನಂತರ ಅವ್ರಿಗೆ ಯಾವಾಗಲೂ ನೆರಳಾಗಿ ಇರುವಂತ ನಮ್ಮ ಓಡಿ ಚಿನ್ನಣ್ಣ ಅವರಾಗಿರ್ಬೋದು, ಮತ್ತೆ ಅವರ ಬೆಂಬಲಿವಾಗಿರ್ಬೋದು, ಪ್ರತಿ ವಿಚಾರದಲ್ಲೂ ಅವ್ರ ತಂಡ ಆಗಿರ್ಬೋದು, ಪ್ರತಿ ವಿಚಾರದಲ್ಲೂ ಕಷ್ಟಗಳಲ್ಲಿ ನೋವುಗಳಲ್ಲಿ ಶ್ರೀಕಾಂತ್ ರಾವಣ್ಣ ಬಿಡ್ದಿರುವಂಥದ್ದು ಅದು ನಮ್ಮ ಶ್ರೀಕಾಂತ್ ರಾವಣ್ಣ ಪುಣ್ಯ ಅಂತ ಹೇಳ್ಬೋದು. ಶ್ರೀಕಾಂತ್ ರಾವಣ್ಣ ಇವತ್ತು ನೀವೆಲ್ಲರೂ ವೇದಿಕೆ ಮೇಲೆ ನೋಡ್ತಿದ್ದೀರಾ, ಏನು ಈ ಸಂಘಟನೆ ಮಾಡಿದ್ಮೇಲೆ ನೋಡ್ತಿದ್ದೀರಾ. ನಾನು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಈ ಗೌತಮ್ ಕಾಲೋನಿಯಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಬೇಕಾದಾಗ ನಮ್ಮ ಜೊತೆಯಲ್ಲೇ ನಿಂತಂತ ಒಬ್ಬ ಸುಮಾರು ಜನ ನಿಂತರು. ಅದರಲ್ಲಿ ನಮ್ಮ ಶ್ರೀಕಾಂತ್ ರಾವಣನೂ ನಿಂತಿದ್ದಾನೆ. ಹೋರಾಟದಲ್ಲಿ, ಲಾಠಿ ಚಾರ್ಜಲ್ಲಿ, ಪ್ರತಿಯೊಂದರಲ್ಲಿ ಪಾಪ ಭಾಗಿಯಾಗಿದ್ದ ನಮ್ಮ ಜೊತೆಯಲ್ಲಿ. ಅವತ್ತಿನ ದಿನ ಅವ್ರ ತಮ್ಮನಿಗೆ ಯಾವುದೋ ಒಂದು ತೊಂದರೆ ಆಗುತ್ತೆ, ಸಣ್ಣ ವಿಚಾರ ತೊಂದರೆ ಆಗುತ್ತೆ, ಆ ವಿಚಾರಕ್ಕೆ ಭಾರಿ ನೋಟಿಂದ ಅವತ್ತು ಒಂದು ಶೋರೂಮ್ 2 ವೀಲರ್ ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ದ. ಭಾರಿ ನೋಟಿಂದ ಅವತ್ತು ಅವ್ರ ತಮ್ಮನ್ನ ಬಿಡಿಸ್ಕೊಂಡ್ ಬರೋಕ್ಕೆ ಪೊಲೀಸ್ ಸ್ಟೇಷನ್ಗೆ 20 ಸರಿ ಅಲ್ದ. ಇವತ್ತು ಆ ತರ ಎಷ್ಟೋ ಜನಕ್ಕೆ ಅನ್ಯಾಯ ಆದಾಗ ಬಿಡಿಸ್ಕೊಂಡ್ ಬರೋಂಥ ಶಕ್ತಿ ಇವತ್ತು ಶ್ರೀಕಾಂತ್ ರಾವಣ್ಗೆ ಇದೇ ನೋಡಿ ಸ್ನೇಹಿತರೆ. ಗೆಲುವು ಅಂತಂದ್ರೆ ಅವತ್ತು ಅವ್ರಿಗೆ ಅನ್ಯಾಯ ಆದಾಗ, ಅವ್ರ ತಮ್ಮಂಗೆ ಅನ್ಯಾಯ ಆದಾಗ ಎಷ್ಟು ಅವ್ರು ಓಡಾಡ್ದೋ ಆ ನೋವನ್ನ ಅವನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ತಮ್ಮನಿಗಾದಂಥ ಅನ್ಯಾಯಗಳು, ನೋವುಗಳು ಮುಂದಿನ ದಿನದಲ್ಲಿ ಯಾರಿಗಾದ್ರೂ ಆದ್ರೆ ಅವ್ರಿಗೆ ಬೆನ್ನೆಲುಬಾಗಿ ಇರಬೇಕು ಅಂತ ಅವನು ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಸಿದ್ಧಾಂತಗಳು ನಡೆಯುವಂಥ ಕೆಲಸನ ಮಾಡ್ತಿದ್ದಾನೆ. ಇದೇ ತರ ಶ್ರೀಕಾಂತ್ ರಾವಣ್ ಮುಂದಿನ ದಿನಗಳಲ್ಲಿನೂ ಸುಮಾರು ಜನಕ್ಕೆ ಯಾರ್ಯಾರಿಗೆ ಅನ್ಯಾಯ ಒಳಗಾಗ್ತಾರೋ ಅವ್ರಿಗೆಲ್ಲ ನ್ಯಾಯ ಕೊಡಿಸೋಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು. ಮತ್ತೆ ನಮ್ಮ ಚಿನ್ನಿಯವರು ಏನು ಇವತ್ತು ಶ್ರೀಕಾಂತ್ ರಾವಣ್ಗೆ ಯಾವ ತರ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೊಡಬೇಕು. ಮತ್ತೆ ಅವರ ತಂಡ ಏನಿದೆ ಪ್ರತಿಯೊಂದರಲ್ಲಿ ಗಂಗಾಧರ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಸೂರಿ, ವಿನಯ್, ಅವ್ರ ತಂಡದವರು ಪ್ರತಿಯೊಬ್ಬರು ಹೆಸರುಗಳು ಹೇಳಿಲ್ಲ ಪರವಾಗಿಲ್ಲ, ನಾನು ನೋಡ್ತಿರ್ತೀನಿ. ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀರಾ. ಇದೇ ರೀತಿ ಸಹಕಾರ ಕೊಡ್ರಿ. ನೀವು ಸಹಕಾರ ಕೊಟ್ಟಷ್ಟು ಯಾರ್ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸಹಾಯ ಮಾಡೋ ಮುಖಾಂತರ ಆತನಿಗೆ ಯಾವತ್ತೂ ಬಾಬಾ ಸಾಹೇಬ್ರ ಆಶೀರ್ವಾದ ಇರುತ್ತೆ. ಈ ಹೊಸಕೋಟೆ ತಾಲೂಕಿನ ಜನರ ಆಶೀರ್ವಾದ ಇರುತ್ತೆ. ಈ ಹೊಸಕೋಟೆ ತಾಲೂಕಲ್ಲಿ ಒಬ್ಬ ಈ ಒಳ್ಳೆ ರಾಜ್ಯಾಧ್ಯಕ್ಷ ಇದ್ದಾರೆ, ಬಾಬಾ ಸಾಹೇಬ್ರ ಪರವಾಗಿದ್ದಾರೆ, ಅವ್ರ ಸಿದ್ಧಾಂತದ ಪರವಾಗಿದ್ದಾರೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಜೈ ಭೀಮ್. ಶ್ರೀಕಾಂತ್ ರಾವಣ್ಗೆ ಎಲ್ಲ ಒಳ್ಳೇದಾಗ್ಲಿ, ನಾವು ಅವ್ರ ಜೊತೆಗಿರ್ತೀವಿ ಅಂತ ಈ ಮಾತಲ್ಲಿ ಅನ್ನಿಸ್ತೀನಿ. ಜೈ ಭೀಮ್. ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ನಮ್ಮ ಶ್ರೀಕಾಂತ್ ರಾವಣ್ ಅಂತಲೇ ಹೆಸರಾಗಿರುವಂಥ ಹೊಸಕೋಟೆ ತಾಲೂಕಿನಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಎಲ್ಲೇ ಆಗಿರಲಿ, ಎಲ್ಲೇ ಅನ್ಯಾಯ ಒಳಗಾದಾಗ ಕೆಲವ್ರನ್ನ ಬಡವ್ರನ್ನ ಕಾಪಾಡೋಂಥ ವಿಚಾರದಲ್ಲಿ, ದಲಿತರಿಗೆ ನ್ಯಾಯ ಕೊಡಿಸೋಂಥ ವಿಚಾರದಲ್ಲಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ಇವತ್ತು ರಾಜ್ಯಾದ್ಯಂತ ಒಬ್ಬ ಹೊಸಕೋಟೆ ತಾಲೂಕಿನ ಹುಡುಗ ನನ್ನ ತಮ್ಮನಾದಂಥ ಶ್ರೀಕಾಂತ್ ರಾವಣ್ಣ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾನೆ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಇದೆ. ನಂತರ ಅವ್ರಿಗೆ ಯಾವಾಗಲೂ ನೆರಳಾಗಿ ಇರುವಂತ ನಮ್ಮ ಓಡಿ ಚಿನ್ನಣ್ಣ ಅವರಾಗಿರ್ಬೋದು, ಮತ್ತೆ ಅವರ ಬೆಂಬಲಿವಾಗಿರ್ಬೋದು, ಪ್ರತಿ ವಿಚಾರದಲ್ಲೂ ಅವ್ರ ತಂಡ ಆಗಿರ್ಬೋದು, ಪ್ರತಿ ವಿಚಾರದಲ್ಲೂ ಕಷ್ಟಗಳಲ್ಲಿ ನೋವುಗಳಲ್ಲಿ ಶ್ರೀಕಾಂತ್ ರಾವಣ್ಣ ಬಿಡ್ದಿರುವಂಥದ್ದು ಅದು ನಮ್ಮ ಶ್ರೀಕಾಂತ್ ರಾವಣ್ಣ ಪುಣ್ಯ ಅಂತ ಹೇಳ್ಬೋದು. ಶ್ರೀಕಾಂತ್ ರಾವಣ್ಣ ಇವತ್ತು ನೀವೆಲ್ಲರೂ ವೇದಿಕೆ ಮೇಲೆ ನೋಡ್ತಿದ್ದೀರಾ, ಏನು ಈ ಸಂಘಟನೆ ಮಾಡಿದ್ಮೇಲೆ ನೋಡ್ತಿದ್ದೀರಾ. ನಾನು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಈ ಗೌತಮ್ ಕಾಲೋನಿಯಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಬೇಕಾದಾಗ ನಮ್ಮ ಜೊತೆಯಲ್ಲೇ ನಿಂತಂತ ಒಬ್ಬ ಸುಮಾರು ಜನ ನಿಂತರು. ಅದರಲ್ಲಿ ನಮ್ಮ ಶ್ರೀಕಾಂತ್ ರಾವಣನೂ ನಿಂತಿದ್ದಾನೆ. ಹೋರಾಟದಲ್ಲಿ, ಲಾಠಿ ಚಾರ್ಜಲ್ಲಿ, ಪ್ರತಿಯೊಂದರಲ್ಲಿ ಪಾಪ ಭಾಗಿಯಾಗಿದ್ದ ನಮ್ಮ ಜೊತೆಯಲ್ಲಿ. ಅವತ್ತಿನ ದಿನ ಅವ್ರ ತಮ್ಮನಿಗೆ ಯಾವುದೋ ಒಂದು ತೊಂದರೆ ಆಗುತ್ತೆ, ಸಣ್ಣ ವಿಚಾರ ತೊಂದರೆ ಆಗುತ್ತೆ, ಆ ವಿಚಾರಕ್ಕೆ ಭಾರಿ ನೋಟಿಂದ ಅವತ್ತು ಒಂದು ಶೋರೂಮ್ 2 ವೀಲರ್ ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ದ. ಭಾರಿ ನೋಟಿಂದ ಅವತ್ತು ಅವ್ರ ತಮ್ಮನ್ನ ಬಿಡಿಸ್ಕೊಂಡ್ ಬರೋಕ್ಕೆ ಪೊಲೀಸ್ ಸ್ಟೇಷನ್ಗೆ 20 ಸರಿ ಅಲ್ದ. ಇವತ್ತು ಆ ತರ ಎಷ್ಟೋ ಜನಕ್ಕೆ ಅನ್ಯಾಯ ಆದಾಗ ಬಿಡಿಸ್ಕೊಂಡ್ ಬರೋಂಥ ಶಕ್ತಿ ಇವತ್ತು ಶ್ರೀಕಾಂತ್ ರಾವಣ್ಗೆ ಇದೇ ನೋಡಿ ಸ್ನೇಹಿತರೆ. ಗೆಲುವು ಅಂತಂದ್ರೆ ಅವತ್ತು ಅವ್ರಿಗೆ ಅನ್ಯಾಯ ಆದಾಗ, ಅವ್ರ ತಮ್ಮಂಗೆ ಅನ್ಯಾಯ ಆದಾಗ ಎಷ್ಟು ಅವ್ರು ಓಡಾಡ್ದೋ ಆ ನೋವನ್ನ ಅವನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ತಮ್ಮನಿಗಾದಂಥ ಅನ್ಯಾಯಗಳು, ನೋವುಗಳು ಮುಂದಿನ ದಿನದಲ್ಲಿ ಯಾರಿಗಾದ್ರೂ ಆದ್ರೆ ಅವ್ರಿಗೆ ಬೆನ್ನೆಲುಬಾಗಿ ಇರಬೇಕು ಅಂತ ಅವನು ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಸಿದ್ಧಾಂತಗಳು ನಡೆಯುವಂಥ ಕೆಲಸನ ಮಾಡ್ತಿದ್ದಾನೆ.
ಇದೇ ಥರ ಶ್ರೀಕಾಂತ್ ರಾವಣ್ ಮುಂದಿನ ದಿನಗಳಲ್ಲಿನೂ ಸುಮಾರು ಜನಕ್ಕೆ ಯಾರ್ಯಾರಿಗೆ ಅನ್ಯಾಯ ಗುರುಗಾಗ್ತಾರೋ ಅವ್ರಿಗೆಲ್ಲ ನ್ಯಾಯ ಕೊಡಿಸುವಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು. ಮತ್ತೆ ನಮ್ಮ ಚಿನ್ನಿಯವರು ಏನು ಇವತ್ತು ಶ್ರೀಕಾಂತ್ ರಾವಣ್ಗೆ ಯಾವ ಥರ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೊಡಬೇಕು. ಮತ್ತೆ ಅವರ ತಂಡ ಏನಿದೆ ಪ್ರತಿಯೊಂದರಲ್ಲಿ ಗಂಗಾಧರ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಸೂರಿ, ವಿನಯ್, ಅವ್ರ ತಂಡದವರು ಪ್ರತಿಯೊಬ್ಬರು ಹೆಸರುಗಳು ಹೇಳಿಲ್ಲ ಪರವಾಗಿಲ್ಲ, ನಾನು ನೋಡ್ತಿರ್ತೀನಿ. ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀರಾ, ಇದೇ ರೀತಿ ಸಹಕಾರ ಕೊಡ್ರಿ. ನೀವು ಸಹಕಾರ ಕೊಟ್ಟಷ್ಟು ಯಾರ್ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸಹಾಯ ಮಾಡೋ ಮುಖಾಂತರ ಆತನಿಗೆ ಯಾವತ್ತೂ ಬಾಬಾ ಸಾಹೇಬರ ಆಶೀರ್ವಾದ ಇರುತ್ತೆ. ಈ ಹೊಸಕೋಟೆ ತಾಲೂಕಿನ ಜನರ ಆಶೀರ್ವಾದ ಇರುತ್ತೆ. ಈ ಹೊಸಕೋಟೆ ತಾಲೂಕಲ್ಲಿ ಒಬ್ಬ ಈ ಒಳ್ಳೆ ರಾಜ್ಯಾಧ್ಯಕ್ಷ ಇದ್ದಾರೆ, ಬಾಬಾ ಸಾಹೇಬರ ಪರವಾಗಿದ್ದಾರೆ, ಅವ್ರ ಸಿದ್ಧಾಂತದ ಪರವಾಗಿದ್ದಾರೆ ಅನ್ನೋದನ್ನ ನಾವೇ ಹೆಮ್ಮೆಯಿಂದ ಹೇಳ್ಕೊಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಜೈ ಭೀಮ್. ಶ್ರೀಕಾಂತ್ ರಾವಣ್ಗೆ ಎಲ್ಲ ಒಳ್ಳೇದಾಗ್ಲಿ, ನಾವು ಅವ್ರ ಜೊತೆಗಿರ್ತೀವಿ ಅಂತ ಈ ಮಾತಲ್ಲಿ ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್. ಈ ಒಂದು ಶುಭ ಸಂಜೆ ಹಾಗೂ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನನ್ನ ಭೀಮ್ ಸೇವಾ ಸಮಿತಿ ತಂಡದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಮಾಡ್ತಾ ಇರ್ತಕ್ಕಂತಹ ಒಂದು ಹೋರಾಟದ ಸಲುವಾಗಿ ನನ್ನ ಜೊತೆ ನಿಂತ್ಕೊಂಡು ಸದಾ ಎಲ್ಲ ಕಷ್ಟ ಸುಖಕ್ಕೂ ನಿಂತ್ಕೊಂಡು ಇವತ್ತಿನ ದಿನ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೆ ಬೆಂಬಲವಾಗಿ ನಮ್ಮ ಓಡಿ ಚಿನ್ನಣ್ಣವರಾಗಿರ್ಬೋದು, ನಮ್ಮ ಗಂಗಾಧರಣ್ಣವರಾಗಿರ್ಬೋದು ಹಾಗೂ ಆವಾಗಲೇ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮುಖಂಡರುಗಳು ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಿಸಿ ಹಾರೈಸಿ ಹೋಗಿರುವಂಥ ಎಲ್ಲರಿಗೂ ನನ್ನ ಭೀಮ ಸ್ವಾಗತವನ್ನು, ಭೀಮ ವಂದನೆಗಳನ್ನು ತಿಳಿಸ್ತೇನೆ. ಅದೇ ರೀತಿ ಇನ್ನು ಅವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡೋದು, ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಹೋರಾಟ ಮಾಡಲಿ, ಅನ್ಯಾಯದ ಪರ ಯಾರು ನೊಂದಿರ್ತಾರೋ ಅವ್ರ ಪರ ನಾವು ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ಮಾಡಲಿ ಅಂತ ಒಂದು ಆಶೀರ್ವಾದನ ಕೊಟ್ಟಿರ್ತಾರೆ. ನಾವು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಹೆಚ್ಚಿನ ಹೋರಾಟಗಳು ಮಾಡಿ ನೊಂದವ್ರ ಪರ ನಿಂತು ಒಳ್ಳೆ ಅವ್ರಿಗೆ ಬೇಕಾದಂಥ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಾನು ಭೀಮ್ ಸೇವಾ ಸಮಿತಿ ತಂಡ ವತಿಯಿಂದ ಹೇಳ್ತೀವಿ ಅಂತ ಈ ಒಂದು ನಿಟ್ಟಿನಲ್ಲಿ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಜೊತೆ ನಿಂತು ನನಗೆ ಆಶೀರ್ವದಿಸಿ ಹಾರೈಕೆ ಮಾಡಿದಂಥ ಎಲ್ಲ ನನ್ನ ಹಿರಿಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತೀನಿ. ಜೈ ಭೀಮ್.